ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಆಫ್ಟರ್ ಎ ಲಾಂಗ್ 22 ಇಯರ್ಸ್ ಆದಮೇಲೆ ಒಂದು ಕಾರ್ನ ಕಮ್ಬ್ಯಾಕ್ ಯಾವ ರೀತಿ ಇರಬೇಕು ಅಂತ ಟಾಟಾ ಅದವ್ರು ತೋರಿಸ್ಕೊಟ್ಟಿದ್ದಾರೆ. ಸೊ ಅದು ಯಾವ ರೀತಿ ಅಂತ ಹೇಳಿದ್ರೆ ನಿಮಗೆ ಟಾಟಾ ಸಿಯಾರಾ ಲಾಂಚ್ ಮಾಡೋ ಮೂಲಕ ಇದೆ ನೋಡಿ, ಆಲ್ ನ್ಯೂ 2025ನ ಟಾಟಾ ಸಿಯಾರಾ. ಸೊ ಇದರದ್ದು ಒನ್ ಆಫ್ ದಿ ಕ್ರೇಜಿಯಸ್ಟ್ ಪಾರ್ಟ್ ಏನಂತ ಹೇಳಿದ್ರೆ ನಿಮಗೆ ಬೇಸ್ ಎಂಡು 11.49 lakhs ಎಕ್ಸ್-ಶೋರೂಮ್ ಪ್ರೈಸು, ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮಗೆ. ಸೊ ಇದ್ರ ಕಂಪ್ಲೀಟಾಗಿ ನಿಮಗೆ ರಿವ್ಯೂ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಯಾರ್ಯಾರು ಚಾನಲ್ ಹೊಸ ಬಂದಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡ್ತೀನಿ, ಅಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಕ್ಷಕರೇ, ನಾವು ಇವತ್ತು ಟಾಟಾ ಸಿಯಾರನ ರಿವ್ಯೂ ಮಾಡೋಕ್ಕೆ ಕನಕಪುರ ರೋಡಲ್ಲಿರೋ ಟಾಟಾ ಮೋಟರ್ಸ್ ಶೋರೂಮ್ಗೆ ವಿಸಿಟ್ ಮಾಡಿದ್ದೀವಿ. ನೀವೇನಾದ್ರು ಟಾಟಾ ಸಿಯಾರ ಬುಕ್ಕಿಂಗ್ಸ್ ಓಪನ್ ಆಗಿದೆ, ಅದನ್ನು ಬುಕ್ ಮಾಡಬೇಕು ಮತ್ತು ಗಾಡಿಯನ್ನು ನೋಡಬೇಕು ಯಾವ ರೀತಿ ಇದೆ ಅಂತ ನೋಡಬೇಕು ಅಂತ ಹೇಳಿದ್ರೆ ಟಾಟಾ ಶೋರೂಮ್ಗೆ ವಿಸಿಟ್ ಮಾಡಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಶೋರೂಮ್ ಕೂಡ ವಿಸಿಟ್ ಮಾಡ್ಬೋದು, ಇಲ್ಲ ನೀವು ಅವ್ರ ಕಾಂಟ್ಯಾಕ್ಟ್ ಕೂಡ ಮಾಡಿಕೊಂಡು ಟಾಟಾ ಸಿಯಾರನ್ನು ಬುಕ್ ಮಾಡ್ಬೋದು. ಓವರಾಲ್ ನಿಮಗೆ ಟಾಟಾ ಸಿಯಾರದ ಇಂಜಿನ್ ಬಗ್ಗೆ ಹೇಳಿದ್ರೆ ನಿಮಗೆ ಟೋಟಲ್ 3 ಟೈಪ್ಸ್ ಆಫ್ ಇಂಜಿನ್ ಬರುತ್ತೆ. ಸೊ ಫಸ್ಟ್ ಬಂದು ನಿಮಗೆ 1.5 ಲೀಟರ್ ಟರ್ಬೋಚಾರ್ಜ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದರಲ್ಲಿ ನಿಮಗೆ 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು ಮತ್ತು ಪವರ್ ಬಂದು ನಿಮಗೆ 160 PS ಪವರ್ ಬರುತ್ತೆ. ವಿತ್ ನಿಮಗೆ 255 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಸೆಕೆಂಡ್ ಬಂದು ನಿಮಗೆ 1.5 ಲೀಟರ್ ನ್ಯಾಚುರಲ್ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಕೊಟ್ಟಿದ್ದಾರೆ. ಅದರಲ್ಲಿ ಬಂದು ನಿಮಗೆ 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನು ಹಾಗೆ 7 ಸ್ಪೀಡ್ DCA ಟೆಕ್ನಾಲಜಿ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಮ್ಯಾಕ್ಸಿಮಮ್ ಪವರ್ ಔಟ್ಪುಟ್ ಬಂದು 160 PS ಪವರ್ ಬರುತ್ತೆ. ಇನ್ನು ಟಾರ್ಕ್ ಬಂದು 145 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಥರ್ಡ್ ಇಂಜಿನ್ ಬಂದು ನಿಮಗೆ ಕ್ರೈಜೆಟ್ 1.5 ಲೀಟರ್ ಡೀಸೆಲ್ ಇಂಜಿನ್ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ಟ್ರಾನ್ಸ್ಮಿಷನ್ ಬರೋದಾದ್ರೆ ನಿಮಗೆ 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಮತ್ತು 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಪವರ್ ಔಟ್ಪುಟ್ ಬಂದು ನಿಮಗೆ 118 PS ಪವರ್ ಬರುತ್ತೆ. ವಿತ್ ನಿಮಗೆ ಟಾರ್ಕ್ ಬರೋದಾದ್ರೆ ಇದರಲ್ಲಿ ನಿಮಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನಲ್ಲಿ 260 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ನೀವು ಆಟೋಮೆಟಿಕ್ ಹೋಗ್ತೀವಿ ಅಂದರೆ 280 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಓವರಾಲ್ ನಿಮಗೆ ಟಾಟಾ ಸಿಯಾರಾದಲ್ಲಿ ಟೋಟಲಾಗಿ 7 ವೇರಿಯಂಟ್ಸ್ ವೆಹಿಕಲ್ ಕೊಟ್ಟಿದ್ದಾರೆ. ಸೊ ನಿಮಗೆ ಸ್ಮಾರ್ಟ್ ಪ್ಲಸ್ಸು, ಪ್ಯೂರ್ ಪ್ಲಸ್ಸು, ಅಡ್ವೆಂಚರ್ ಪ್ಲಸ್ಸು ಮತ್ತು ಅಕಾಂಪ್ಲಿಷ್ ಪ್ಲಸ್ ಕೊಟ್ಟಿದ್ದಾರೆ. ಸೊ ಓವರಾಲ್ ನಿಮಗೆ 7 ವೇರಿಯಂಟ್ ಬರುತ್ತೆ. ನಿಮಗೆ ಬೇಸ್ ಏನು ಬಂದು 11.49 lakhs ಎಕ್ಸ್-ಶೋರೂಮ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ಇನ್ನು ಲುಕ್ಸ್ ಬಗ್ಗೆ ಹೇಳಿದರೆ ಗಾಡಿ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ. ನಿಮಗೆ ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸ್ ಜೊತೆಗೆ DRLs ಕೂಡ ಕೊಟ್ಟಿದ್ದಾರೆ. ಈ ಸೆಗ್ಮೆಂಟಲ್ಲಿ ಲಾಂಗೆಸ್ಟ್ DRLs ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸ್ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಇನ್ನು ಗ್ರಿಲ್ ಬಗ್ಗೆ ಹೇಳಿದ್ರೆ ನಿಮಗೆ ಬ್ಲ್ಯಾಕ್ ಕಲರ್ ಟಚ್ ಕೊಟ್ಟಿದ್ದಾರೆ. ಹಾಗೆ 3D ಟಾಟಾ ಲೋಗೋ ಬರುತ್ತೆ. ಇದು ನಿಮಗೆ ಸಿಯಾರಾ ಬ್ಯಾಡ್ಜಿಂಗ್ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಸ್ಮಾರ್ಟಾಗಿ ಲುಕ್ ಕೊಟ್ಟಿದ್ದಾರೆ ಅಂತ. ಕ್ರೋಮಿಯಂ ಟಚ್ ಜೊತೆಗೆ ಒಂದಷ್ಟು ಸ್ಪೇಸ್ ಕೊಟ್ಟು ನಿಮಗೆ ಸಿಯಾರಾ ಗಾಡಿ ನೋಡ್ತಾ ಇದ್ದರೆ ಲುಕ್ಕಾಗಿ ಕಾಣಿಸೋ ಥರ ಕೊಟ್ಟಿದ್ದಾರೆ. ಇನ್ನು ಗ್ರಿಲ್ ಬರೋದಾರೆ ಇಲ್ಲೊಂದಷ್ಟು ವೆಂಟ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು ನಿಮಗೆ 360 ಡಿಗ್ರಿ ಕ್ಯಾಮ್ರಾ ವ್ಯೂ ಕೂಡ ಇರೋದ್ರಿಂದ 360 ಡಿಗ್ರಿ ಕ್ಯಾಮ್ರಾ ವ್ಯೂ ಬರೋದು ಕೂಡ ಬರುತ್ತೆ. ಇನ್ನು ಹೆಡ್ಲ್ಯಾಂಪ್ಸ್ ಬಗ್ಗೆ ಹೇಳಿದ್ರೆ ನಿಮಗೆ ಹೆಡ್ಲ್ಯಾಂಪ್ಸ್ ಅದು ಸಗದಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ LED ಹೆಡ್ಲ್ಯಾಂಪ್ಸ್ ಬರುತ್ತೆ. ಮತ್ತು ನಿಮಗೆ ಈ ಸೆಗ್ಮೆಂಟಲ್ಲಿ ತಿನ್ನೆಷ್ಟೇ ಹೆಡ್ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಮತ್ತು ನಿಮ್ಗೆ ಏನಂದರೆ ಇದು ನೈಟಲ್ಲಿ ಸಕ್ಕದಾಗಿ ಬರುತ್ತೆ. ಮತ್ತು ಇನ್ನೊಂದೇನೆಂದರೆ ನಿಮಗೆ ಇವಾಗ ಗಾಡಿ ಏನಾರ ಡೇಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇದು ನಿಮಗೆ ಹೆಡ್ಲ್ಯಾಂಪ್ಸ್ ಇದೆ ಅಂತಲೇ ಗೊತ್ತಾಗೋದಿಲ್ಲ, ಆ ರೀತಿ ಸಕ್ಕದಾಗಿ ಕೊಟ್ಟಿದ್ದಾರೆ. ವಿತ್ ನಿಮಗೆ LED ಫಾಗ್ ಲ್ಯಾಂಪ್ಸ್ ಬರುತ್ತೆ. ಇನ್ನು ಬಂಪರ್ ಬಗ್ಗೆ ಹೇಳಿದ್ರೆ ನಿಮಗೆ ಬಂಪರ್ ಒಂಥರ ಟ್ರೈ ಕಲರಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ಬ್ಲ್ಯಾಕು, ಸಿಲ್ವರ್ ಕಲರು ಮತ್ತು ಇಲ್ಲೊಂದಷ್ಟು ನಾರ್ಮಲ್ ಮ್ಯಾಟ್ ಫಿನಿಶ್ ಬ್ಲ್ಯಾಕ್ ಕಲರ್ ಲುಕ್ ಬರುತ್ತೆ. ಇನ್ನು ಇದರಲ್ಲಿ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ ಬಂಪರಲ್ಲಿ ನೋಡ್ತಾ ಇರ್ಬೋದು. ಇನ್ನು ಫ್ರಂಟಲ್ಲಿ ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಫ್ರಂಟಲ್ಲಿ 2 ಸೆನ್ಸರ್ಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಲೆವೆಲ್ 2 ADAS ರೇಡರ್ ಕೂಡ ಇಲ್ಲೇ ಬರುತ್ತೆ. ಇನ್ನು ಕ್ಯಾಮ್ರಾದ ಬಂದು ನಿಮಗೆ ಫ್ರಂಟ್ ವಿಂಡೋದಲ್ಲಿ ಪ್ಲೇಸ್ ಮಾಡಿದ್ದಾರೆ. ಇನ್ನು ಸೈಡ್ ಲುಕ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಸಿಯಾರದು ಸೇಮ್ ನಿಮಗೆ ಪ್ರೀವಿಯಸ್ ಲಾಸ್ಟ್ದು ಹಳೇದು ಯಾವ ರೀತಿ ಇದೆಯಲ್ಲ, ಸೊ ಅದೇ ರೀತಿ ಲುಕ್ ಕೊಟ್ಟಿದ್ದಾರೆ. ಇನ್ನು ಬಂದು ನಿಮಗೆ ಕ್ಲಾಡಿಂಗ್ ಬಗ್ಗೆ ಹೇಳಿದರೆ ಸೈಡಲ್ಲಿ ನಿಮಗೆ ಫುಲ್ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚಲ್ಲಿ ಕೊಟ್ಟಿದ್ದಾರೆ. ಕ್ಲಾಡಿಂಗು ಫ್ರಂಟ್ ಟು ಎಂಡ್ವರೆಗೂ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚಲ್ಲಿ ಬರುತ್ತೆ. ವಿತ್ ನಿಮಗೆ ಟೈರ್ ಬಗ್ಗೆ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು, ಟೈರ್ ಬಂದು ನಿಮಗೆ 225 ಸೆಕ್ಷನ್ ಬೈ 55 ಸೆಕ್ಷನ್ ಕೊಟ್ಟಿದ್ದಾರೆ. ಇನ್ನು 19 ಇಂಚ್ ವೀಲ್ ಬರುತ್ತೆ. ಹಾಗೆ ನಿಮಗೆ ಬ್ಲ್ಯಾಕ್ ಮತ್ತು ಸಿಲ್ವರ್ ಕಲರ್ ಅಲೈ ಟಚ್ ಕೊಟ್ಟಿದ್ದಾರೆ. ಇದು ನಿಮಗೆ 4 ವೀಲ್ಗೂ ಡಿಸ್ಕ್ ಬ್ರೇಕ್ ಬರುತ್ತೆ. ಮತ್ತು ನಿಮ್ಮ ಟಾಟಾ ಲೋಗೋ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬರೋದಾದ್ರೆ 205 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಇನ್ನು ನಿಮ್ಗೆ ಸೆಂಟ್ರಲ್ ಕ್ಲಾಡಿಂಗ್ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಫುಲ್ಲು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕ್ಲಾಡಿಂಗ್ ಬರುತ್ತೆ. ಹಾಗೆ ನಿಮಗೆ ORVM ಬರೋದಾದ್ರೆ ನಿಮಗೆ ಬ್ಲ್ಯಾಕ್ ಕಲರ್ ORVM ವಿತ್ ನಿಮಗೆ ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಆಗಿದೆ. ಹಾಗೆ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ ಇಲ್ಲೇ ಲೊಕೇಟ್ ಆಗಿದೆ. ವಿತ್ ನಿಮಗೆ ಡೋರ್ ಹ್ಯಾಂಡಲ್ಸ್ ಬರೋದಾದ್ರೆ ನಿಮ್ಗೆ ಫ್ರೆಶ್ ಡೋರ್ ಹ್ಯಾಂಡಲ್ಸು ವಿತ್ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ಸ್ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ ಒಂದು ಲೈಟ್ ಕೂಡ ಕೊಟ್ಟಿದ್ದಾರೆ ನೈಟ್ ಹೊತ್ತು ನಿಮಗೆ ಈಸಿ ಆಗಲಿ ಅಂತ. ಇನ್ನು ಸೈಡ್ ಟ್ರಿಮ್ಸ್ ಬರೋದಾದ್ರೆ ನೋಡ್ತಾ ಇರ್ಬೋದು ಸೆಂಟ್ರಲ್ಲಿ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಇಲ್ಲೊಂದಷ್ಟು ಏನಂದರೆ ಓಲ್ಡ್ ಸಿಯಾರಾ ಲುಕ್ ಕೊಡೋಕ್ಕೋಸ್ಕರ ಇಲ್ಲಿ ಕನೆಕ್ಟೆಡ್ ಆ್ಯಸ್ ಪರ್ ಸೇಫ್ಟಿ ನಮ್ಸು ನಿಮ್ಗೆ ಏನಾಗುತ್ತೆ ಅಂದರೆ
ಗ್ಲಾಸ್ ಕನೆಕ್ಟೆಡ್ ಕೊಡೋ ಆಗಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಇದನ್ನು ಒಂದಷ್ಟು ಬ್ಲ್ಯಾಕ್ ಟಚ್ ಕೊಟ್ಟಿದ್ದಾರೆ. ಸೊ ನಿಮಗೆ ಸೈಡಿಂದ ನಿಮಗೆ ದೂರದಿಂದ ಲುಕ್ ನೋಡಿದಾಗ ಸೊ ಆಲ್ಮೋಸ್ಟ್ ನಿಮ್ಗೆ ಕನೆಕ್ಟೆಡ್ ಥರನೇ ಕಾಣಿಸ್ಲಿ ಅಂದ್ಬಿಟ್ಟು ಲುಕ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಸ್ಪಾಯ್ಲರ್ ಕೂಡ ನೋಡ್ತಾ ಇರ್ಬೋದು. ನಿಮಗೆ ನಾರ್ಮಲ್ ಇದು ಲುಕ್ಗೋಸ್ಕರ ಬ್ಲ್ಯಾಕ್ ಕಲರ್ ಸ್ಪಾಯ್ಲರ್ ಕೊಟ್ಟಿದ್ದಾರೆ, ಮ್ಯಾಟ್ ಫಿನಿಶು. ಇನ್ನು ರಿಯರ್ ವ್ಯೂ ನೋಡ್ತಾ ಇರ್ಬೋದು, ನಿಮಗೆ ಫುಲ್ ಫ್ಲ್ಯಾಟ್ ರಿಯರ್ ವ್ಯೂ ಕೊಟ್ಟಿದ್ದಾರೆ. ಸೊ ಸಿಯರ್ ಲುಕ್ ಯಾವ ರೀತಿ ಇದೆ ಅಂತ ಸಕ್ಕದಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಕೂಡ ಬರುತ್ತೆ. ಹಾಗೆ ರಿಯರಲ್ಲೂ ನಿಮಗೆ ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ವಿತ್ ನಿಮಗೆ ಸಿಯರ್ ಬ್ಯಾಡ್ಜಿಂಗ್ ಬರುತ್ತೆ. ಹಾಗೆ ಟಾಟಾ ಲೋಗೋ ಕೂಡ ಕೊಟ್ಟಿದ್ದಾರೆ. ಇನ್ನು ರಿಯರಲ್ಲಿ ನಿಮಗೆ ಡಿಫಾಗರ್ ಬರುತ್ತೆ. ವೈಪರ್ ಕೂಡ ನೋಡಿ ಒಳಗಡೆ ಯಾವ ರೀತಿ ನಿಮಗೆ ಕಾಣಿಸೋದಿಲ್ಲ ವೈಪರ್ ಇದೆ ಅಂತ. ಸೊ ಆ ರೀತಿ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ರಿಯರ್ ಸ್ಪಾಯ್ಲರ್ ಅಷ್ಟೇ ಯಾವ ರೀತಿ ಇದೆ ಅಂತ. ಶಾರ್ಕ್ ಫಿನ್ ಆ್ಯಂಟನ ಕೂಡ ನಿಮಗೆ ಬ್ಲ್ಯಾಕ್ ಕಲರ್ ಬರುತ್ತೆ. ಹಾಗೆ ನಿಮಗೆ ರಿಯರ್ ಬಂಪರ್ ಲುಕ್ ನೋಡ್ತಾ ಇರ್ಬೋದು. ನಿಮಗೆ ಏನು ಡ್ಯುಯಲ್ ಕಲರ್ ಇದೆಯಲ್ಲ, ಸೊ ಅದೇ ಕ್ಯಾರಿ ಆನ್ ಮಾಡಿದ್ದಾರೆ. ಪೇನ ಬ್ಲ್ಯಾಕ್ ಫಿನಿಶ್ ಜೊತೆಗೆ ಸಿಲ್ವರ್ ಕಲರ್ ಸ್ಕಿಟ್ ಪ್ಲೇಟ್ ಕೊಟ್ಟಿದ್ದಾರೆ. ಇನ್ನು ನಿಮಗೆ ರಿವರ್ಸ್ ಕ್ಯಾಮ್ರಾ ಕೂಡ ಇಲ್ಲೇ ಪ್ಲೇಸ್ಮೆಂಟ್ ಆಗಿದೆ. ಹಾಗೆ ರಿವರ್ಸ್ ಸೆನ್ಸರ್ಸ್ ಕೂಡ ನೋಡ್ತಾ ಇರ್ಬೋದು ಪ್ಲೇಸ್ಮೆಂಟ್ ಬರುತ್ತೆ. ಮತ್ತು ರಿಫ್ಲೆಕ್ಟರ್ಸ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಸೊ ಇನ್ನು ನಿಮಗೆ ರಿಯರ್ ಟೈಲ್ ಗೇಟ್ ಬಂದು ನಿಮಗೆ ಎಲೆಕ್ಟ್ರಿಕಲಿ ಟೈಲ್ ಗೇಟ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಒಂದು ಬಟನ್ ಪ್ರೆಸ್ ಮಾಡಿ ನೀವು ಒಂಚೂರು ಇದು ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಮ ಟೈಲ್ ಗೇಟ್ ಓಪನ್ ಆಗುತ್ತೆ. ಇನ್ನೊಂದೇನೆಂದರೆ ಟಾಟಾ ಕಡೆಯಿಂದ ಸೇಫ್ಟಿಗೆ ಒತ್ತು ಕೊಟ್ಟಿದ್ದೀರಂತೆ ಯಾವ ರೀತಿ ಹೇಳ್ಬೋದು ಅಂದರೆ ನೋಡ್ತಾ ಇರ್ಬೋದು ನೀವು. ಸೊ ಸಪೋಸ್ ಏನಾನ ನೀವು ನೈಟಲ್ಲಿ ಹೈವೇಲಿ ಏನಾನ ಗಾಡಿ ಪಂಚರಾಗಿ ನಿಂತೋಯ್ತು ಅಂದಾಗ ನೀವು ಪಂಚರ್ ಕಿಟ್ ಏನಾನ ಓಪನ್ ಮಾಡೋಕ್ಕೆ ಇಂಡಿಯಾಗಡೆ ರಿವರ್ಸ್ ಟೈಲ್ಗೇಟ್ ಓಪನ್ ಮಾಡಿದಾಗ ನಿಮಗೆ ಇಲ್ಲೂ ಕೂಡ ಲ್ಯಾಂಪ್ ಓಪನ್ ಆಗುತ್ತೆ. ಸೊ ನಿಮಗೆ ಬ್ರೇಕ್ ಲ್ಯಾಂಪ್ ಕೂಡ ಆನ್ ಆಗುತ್ತೆ. ಮತ್ತು ಇಲ್ಲಿ ಇಂಡಿಕೇಟರ್ ನೀವು ಹಜಾರ್ಡ್ಲಿ ಇಂಡಿಕೇಟರ್ ಏನಾನು ಮಾಡಿದರೆ ಅದು ಕೂಡ ನಿಮಗೆ ಇಂಡಿಕೇಷನ್ ಆಗುತ್ತೆ. ಇನ್ನು ಬೂಟ್ ಸ್ಪೇಸ್ ಬರೋದಾರೆ ನಿಮಗೆ ಹ್ಯೂಜ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 622 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಹಾಗೆ ನಿಮಗೆ ಲೈಟ್ ಕೂಡ ಕೊಟ್ಟಿದ್ದಾರೆ. ಇದು ನಿಮಗೆ 12 ವೋಲ್ಟ್ಸ್ ಸಾಕೆಟ್ ಬರುತ್ತೆ. ಹಾಗೆ ಹುಕ್ ಕೂಡ ಕೊಟ್ಟಿದ್ದಾರೆ. ಇನ್ನು ನಿಮಗೆ ರಿಯರಲ್ಲಿ ಒಂದು JBL ಇದು ಬರುತ್ತೆ, ಸಬೂಪರು. ಸೊ ನೋಡ್ತಾ ಇರ್ಬೋದು, ಇದು ನಿಮಗೆ ಪಾರ್ಸಲ್ ಟ್ರೇ ಕೂಡ ಬರುತ್ತೆ. ಹಾಗೆ ನಿಮಗೆ ಸ್ಪೇರ್ ವೀಲ್ ಪ್ಲೇಸ್ಮೆಂಟ್ ಕೂಡ ನಿಮಗೆ ಇಲ್ಲಿ ಏನಾಗಿದೆ ಅಂದರೆ ಕೆಳಗಡೆ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಬೂಟ್ ಸ್ಪೇಸ್ ಜಾಸ್ತಿ ಬರೋದ್ರಿಂದ ನಿಮಗೆ ಸ್ಪೇರ್ ವೀಲ್ ಪ್ಲೇಸ್ಮೆಂಟ್ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಇನ್ನು ಕ್ಲೋಸಿಂಗ್ ಅಷ್ಟೇ ನೋಡ್ತಾ ಇರ್ಬೋದು, ಎಲೆಕ್ಟ್ರಿಕಲಿ ಕ್ಲೋಸಿಂಗ್ ಮಾಡ್ಕೋಬೋದು ನೀವು. ಸೊ ಆರಾಮಾಗಿ ಕ್ಲೋಸಿಂಗ್ ಮಾಡ್ತಾಯಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಎಲೆಕ್ಟ್ರಿಕಲಿ ಕ್ಲೋಸಿಂಗ್ ಆಗುತ್ತೆ. ಇನ್ನು ಕೀ ಬಗ್ಗೆ ಹೇಳಿದ್ರೆ ನಿಮಗೆ ಲಾಕು ಅನ್ಲಾಕು ಮತ್ತು ಶೋಮಿ ಹೋಮ್ ಲ್ಯಾಂಪು ಮತ್ತು ಬೂಟ್ ಓಪನ್ ಆಪ್ಷನ್ಸ್ 3 ಬರುತ್ತೆ. ಮತ್ತು ಕೀ ನೋಡ್ತಾ ಇರ್ಬೋದು ಯಾವ ರೀತಿ ಸ್ಮಾರ್ಟಾಗಿ ಕೊಟ್ಟಿದೆ ಅಂತ. ಹಾಗೆ ಟಾಟಾ ಲೋಗೋ ಬರುತ್ತೆ. ಇನ್ನು ಫ್ಲೆಶ್ ಡೋರ್ ಹ್ಯಾಂಡಲ್ಸಲ್ಲಿ ನೀವು ಎಂಟ್ರ್ ಆದರೆ ಇನ್ನು ಡೋರ್ ಪ್ಯಾಡ್ ಬರೋದಾದರೆ ನಿಮಗೆ ಬೀಜು ಮತ್ತು ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿ ಡೋರ್ ಪ್ಯಾಡ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಒಂದಷ್ಟು ದೀರ್ಘ ಏನಂದರೆ ನಿಮಗೆ ತೀರಾ ಜಾಸ್ತಿ ಸ್ಪೆಸಿಫಿಕೇಷನ್ ಕೊಟ್ಟಿಲ್ಲ, ಒಂದು ಮಿನಿಮಲಿಸ್ಟಿಕ್ ಆಗಿ ಫೀಚರ್ಸ್ಗಳು ಕೊಟ್ಟಿದ್ದಾರೆ. ಮತ್ತು ವ್ಯೂ ಅಷ್ಟೇ ಒಂದು ಸ್ಮಾರ್ಟಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ವಿಂಡೋಸು ಕಂಟ್ರೋಲ್ಸ್ದು ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ನೋಡಿ. ಲೆಫ್ಟ್ಗೆ ಹಾಕಿದ ತಕ್ಷಣ ಲೆಫ್ಟ್ ಇದಾಗುತ್ತೆ, ಮತ್ತು ರೈಟ್ಗೆ ಹಾಕಿದ ತಕ್ಷಣ ರೈಟ್ ಇದಾಗುತ್ತೆ. ನೀವು ರೈಟ್ ನೀವು ಇದು ಮಾಡ್ಕೋಬೋದು, ವ್ಯೂ ಕಂಟ್ರೋಲ್ಸ್ ಮಾಡ್ಕೋಬೋದು. ಹಾಗೆ ನಿಮಗೆ ವಿಂಡೋಸ್ ಬಟನ್ಸ್ ಆಗಿರ್ಬೋದು ನೋಡಿ, ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ವಿಂಡೋಸ್ ಆಗಿರ್ಬೋದು ಓವರ್ ವಿಮ್ ಕ್ಲೋಸಿಂಗು, ಆಟೋಮೆಟಿಕ್ ಓವರ್ ವಿಮ್ ಕ್ಲೋಸಿಂಗ್ ಬರುತ್ತೆ. ಹಾಗೆ ವಿಂಡೋಸು ಅಪ್ ಆ್ಯಂಡ್ ಡೌನ್ ಆಪ್ಷನ್ಸು ಎಲ್ಲ ನಿಮ್ಗೆ ಬರುತ್ತೆ. ಹಾಗೆ ನಿಮಗೆ ಇಲ್ಲೊಂದಷ್ಟು ಲೆದರ್ ಟಚ್ ಬರುತ್ತೆ. ವಿತ್ ನಿಮಗೆ ರಿಫ್ಲೆಕ್ಟರ್ ಕೂಡ ಕೊಟ್ಟಿದ್ದಾರೆ. ಹಾಗೆ 1 ಲೀಟರ್ ಬಾಟಲ್ ಹೋಲ್ಡರ್ ಸ್ಪೇಸ್ ಬರುತ್ತೆ. ವಿತ್ ನಿಮಗೆ ಅಂಬ್ರೆಲಾ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಇನ್ಸೈಡ್ ಹ್ಯಾಂಡಲ್ಸು ನೋಡ್ತಾ ಇರ್ಬೋದು ಯಾವ ರೀತಿ ಪೇಂಟೆಡ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ಅಂತ. ಹಾಗೆ ಇಲ್ಲೊಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ. ಇನ್ನು ಸೀಟ್ ಬಗ್ಗೆ ಹೇಳಿದ್ರೆ ನಿಮಗೆ ಮೆಮೊರಿ ಫಂಕ್ಷನ್ಸ್ ಬರುತ್ತೆ. 3 ಮೆಂಬರ್ಸ್ಗೆ ಮೆಮೊರಿ ಫಂಕ್ಷನ್ಸ್ ಬರುತ್ತೆ. ಹಾಗೆ ವೆಂಟಿಲೇಟೆಡ್ ಸೀಟ್ಸ್ ಕೊಟ್ಟಿದ್ದಾರೆ ಫ್ರಂಟು ಮತ್ತು ರಿಯರು. ಹಾಗೆ ನಿಮಗೆ ಓವರಲ್ಲು 6 ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ನಿಮಗೆ ಸೀಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಸಕ್ಕತ್ತಾಗಿದೆ. ಮತ್ತು ಇನ್ನೊಂದೇನೆಂದರೆ ನಿಮಗೆ ಥೈ ಸಪೋರ್ಟ್ ಎಕ್ಸ್ಟೆಂಡರ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ. ಸೊ ಇದು ನಿಮಗೆ ಎಕ್ಸ್ಟೆಂಡ್ ಆಗುತ್ತೆ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನಿಮಗೆ ಥೈ ಸಪೋರ್ಟ್. ಸೊ ನೋಡ್ತಾ ಇರ್ಬೋದು ನಿಮಗೆ ಥೈ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ವೀಕ್ಷಕರೇ, ಇನ್ನು ಇಂಟೀರಿಯರ್ ಬಗ್ಗೆ ಹೇಳಿದ್ರೆ ನಿಮಗೆ ಸ್ಟೇರಿಂಗ್ ವೀಲ್ ಬಂದಿಲ್ಲ, ಲೆದರ್ ಸ್ಟೇರಿಂಗ್ ವೀಲ್ ಬರುತ್ತೆ. ಮತ್ತು ನಿಮಗೆ ಇದರಲ್ಲಿ ಡ್ಯುಯಲ್ ಕಲರ್ ಕೊಟ್ಟಿದ್ದಾರೆ. ಸೊ ಡೋರ್ ಪ್ಯಾಡಲ್ಲಿ ಏನು ಬರುತ್ತಲ್ಲ, ಸೊ ಅದೇ ರೀತಿ ನಿಮಗೆ ಬೀಚ್ ಮತ್ತು ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಫೋರ್ ಸ್ಪೋಕ್ಸ್ ಸ್ಟೇರಿಂಗ್ ವೀಲ್ ಬರುತ್ತೆ. ಹಾಗೆ ನಿಮಗೊಂದು ಇಲ್ಲಷ್ಟು ಸಿಲ್ವರ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಟಾಟಾ ಲೋಗೋ ನೀವು ಆನ್ ಮಾಡಿದಾಗ ಮಾತ್ರ ಓಪನ್ ಆಗುತ್ತೆ, ಮತ್ತು ಆಫ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಫ್ಲ್ಯಾಟ್ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಇದು ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ. ಹಾಗೆ ನಿಮಗೆ ರೈಟ್ ಸೈಡಲ್ಲಿ ಕಂಟ್ರೋಲ್ಸ್ ರೈಟ್ ಸೈಡಲ್ಲಿ ನಿಮಗೆ ಕಂಟ್ರೋಲ್ಸ್ ನೋಡಿದರೆ ನಿಮಗೆ ಅಡಾಸ್ದು ಮತ್ತು ಕ್ರೂಸ್ ಕಂಟ್ರೋಲ್ದೆಲ್ಲ ಆಪ್ಷನ್ಸ್ ಕೂಡ ಬರುತ್ತೆ. ಮತ್ತು ನಿಮ್ಗೇನು ಡಿಸ್ಪ್ಲೇದು ಬರುತ್ತಲ್ಲ, ಸೊ ಅದ್ರ ಕಂಟ್ರೋಲ್ಸ್ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಲೆಫ್ಟ್ ಸೈಡ್ ಬರುತ್ತೆ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆಯಲ್ಲ, ಸೊ ಅದ್ರ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಇನ್ನು ನಿಮಗೆ ರೈಟ್ ಸೈಡಲ್ಲಿ ಬಂದು ನಿಮಗೆ ಹೆಡ್ಲೈಟ್ ಕಂಟ್ರೋಲ್ಸ್ ಬರುತ್ತೆ. ಲೆಫ್ಟ್ ಸೈಡಲ್ಲಿ ನಿಮಗೆ ವೈಪರ್ ಕಂಟ್ರೋಲ್ಸ್ ಬರುತ್ತೆ. ಇನ್ನು ನಿಮಗೆ ಬಂದು ನಿಮಗೆ 10.25 ಇಂಚ್ ಸ್ಪೀಡೋಮೀಟ್ರ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಟೆರೈನ್ಸ್ ಮೋಡ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಇದು ನಾರ್ಮಲ್ಲು,
ವೆಟ್ಟು ಹಾಗೆ ರಫು. ಸೊ ಟೆರನ್ ಕಂಟ್ರೋಲ್ಸ್ದು ನಿಮಗೆ ಬಟನ್ಸ್ ಇಲ್ಲೇ ಬರುತ್ತೆ, ನೀವು ಆಟೋಮೆಟಿಕ್ ರೊಟೇಟ್ ಮಾಡ್ಬೋದು. ಮತ್ತು ಬೂಟ್ ಓಪನ್ ಆಪ್ಷನ್ಸು ಮತ್ತು ಬೂಸ್ಟ್ ಮೋಡೆಲ್ಲ ಇಲ್ಲೇ ಕೊಟ್ಟಿದ್ದಾರೆ ವಿತ್ ನಿಮಗೆ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ನು. ಹಾಗೆ ಇಲ್ಲೊಂದಷ್ಟು ನಿಮಗೆ ಒಂದಷ್ಟು ಬ್ಲ್ಯಾಕ್ ಮತ್ತು ಬೀಚ್ ಕಲರ್ ಕಾಂಬಿನೇಷನು. ಹಾಗೆ ಇಲ್ಯುಮಿನೇಷನ್ ಲ್ಯಾಂಪ್ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಇಲ್ಲಿ ನಿಮಗೆ ಎ ಸಿ ಕಂಟ್ರೋಲ್ಸಲ್ಲಿ ಒಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಶು ಹಾಗೆ ಸಿಲ್ವರ್ ಟಚ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಟ್ವಿಟರ್ ಕೂಡ ಪ್ಲೇಸ್ಮೆಂಟ್ ಆಗಿದೆ. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಇಲ್ಲೊಂದಷ್ಟು ಪೇಂಟೆಡ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ. ವೆಹಿಕಲ್ ಇನ್ಫಾರ್ಮೇಷನ್ ಬರೋದಾರೆ ನಿಮಗೆ ಲೆಫ್ಟ್ ಸೈಡಲ್ಲಿ RPM ಮೀಟ್ರ್ ಬರುತ್ತೆ, ರೈಟ್ ಸೈಡಲ್ಲಿ ಸ್ಪೀಡೋಮೀಟ್ರ್ ಕೊಟ್ಟಿದ್ದಾರೆ. ಇನ್ನು ಇದೇನು ಟೆರೆನ್ ಮೋಡ್ ಬರುತ್ತಲ್ಲ, ಸೊ ಅದರ ಆಪ್ಷನ್ಸ್ ಕೊಟ್ಟಿದ್ದಾರೆ. ಮತ್ತು ಎಷ್ಟು ಓಡೋಮೀಟ್ರ್ ಸ್ಪೀಡ್ ಎಷ್ಟು ಓಡಿದೆ ಮತ್ತು ರಿಫ್ಯೂಲ್ಗೆ ಎಷ್ಟಿದೆ ಅನ್ನೋದು ಬರುತ್ತೆ. ಮತ್ತು ನಿಮಗೆ ವೆಹಿಕಲ್ ಇನ್ಫಾರ್ಮೇಷನಲ್ಲಿ ಪವರು ಮತ್ತು ಟಾರ್ಕ್ ಆಪ್ಷನ್ಸು ಮತ್ತು G4 ಮೀಟರು ಹಾಗೆ ಸರ್ವಿಸ್ ರಿಮೈಂಡರ್ ಕೂಡ ಎಲ್ಲ ಆಪ್ಷನ್ಸ್ ಬರುತ್ತೆ. ಮತ್ತು TPMS ಕೂಡ ನಿಮ್ಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇನ್ನು ನ್ಯಾವಿಗೇಷನ್ಸ್ ಕೂಡ ನಿಮ್ಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ, ನೀವೇನಾದ್ರು ಫೋನ್ಗಿನ್ ಕನೆಕ್ಟ್ ಮಾಡಿಕೊಂಡ್ರೆ. ಹಾಗೆ ಮೀಡಿಯಾ ಆಪ್ಷನ್ಸು ವಿತ್ ನಿಮಗೆ ನೋಟಿಫಿಕೇಷನ್ಸ್ ಕೂಡ ಫೋನ್ ಕನೆಕ್ಟ್ ಮಾಡ್ಕೊಂಡ್ರೆ ನೋಟಿಫಿಕೇಷನ್ಸ್ ಬರುತ್ತೆ. ಮತ್ತು ಸೆಟ್ಟಿಂಗ್ಸ್ಗೆ ಏನಾರು ಹೋಗಬೇಕು ಅಂದರೆ ನಿಮಗೆ ಡಯಲ್ ವ್ಯೂ ಯಾವ ರೀತಿ ಬರುತ್ತೆ, 2 ಡಯಲ್ ಇಲ್ಲ ಸಿಂಗಲ್ ಡಯಲ ಇಲ್ಲ ಡಿಜಿಟಲ್ ವ್ಯೂ, ನಿಮಗೆ ಇದೆಲ್ಲ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಹಾಗೆ ಡ್ರೈವ್ ಅಸಿಸ್ಟ್ ಆಗಿರ್ಬೋದು, ವೆಹಿಕಲ್ ಇನ್ಫಾರ್ಮೇಷನ್ ಆಗಿರ್ಬೋದು, ನ್ಯಾವಿಗೇಷನ್ಸು ವಿತ್ ಸೆಟ್ಟಿಂಗ್ಸಲ್ಲಿ ಇನ್ನೊಂದು ಆಪ್ಷನ್ಸ್ ಏನಂದರೆ ನಿಮಗೆ ಫೇವ್ರೇಟ್ ಮೆನು ಯಾವ ರೀತಿ ಬೇಕೋ ಆ ರೀತಿ, ಮತ್ತು ಇಲ್ಯುಮಿನೇಷನ್ ಲ್ಯಾಂಪು ಹಾಗೆ ಅಬೌಟು ಅದೆಲ್ಲ ಆಪ್ಷನ್ಸ್ ಕೂಡ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ಟ್ರಿಪ್ ಇನ್ಫಾರ್ಮೇಷನ್ಸ್ ಆಪ್ಷನ್ಸ್ ಬರುತ್ತೆ, ಟ್ರಿಪ್ A ಟ್ರಿಪ್ B ಮತ್ತು ಇನ್ಸ್ಟೆಂಟ್ FE ಅಂತ ಆಪ್ಷನ್ಸ್ ಕೂಡ ಬರುತ್ತೆ. ಮತ್ತು ಡ್ರೈವಿಂಗ್ ಅಸಿಸ್ಟ್ ಇದು ಬಂದು ನಿಮಗೆ ಕ್ರೂಸ್ ಕಂಟ್ರೋಲ್ಸ್ ಆಗಿರ್ಬೋದು, ಲೆವೆಲ್ 2 ADAS ಬಗ್ಗೆ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಡೀಟೇಲ್ಸಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಬಂದು ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಅದರಲ್ಲಿ ನಿಮಗೆ 2 ಥರ ಬರುತ್ತೆ. ಸೊ 10.2 ಇಂಚ್ 2 ಸ್ಕ್ರೀನ್ ಕೊಟ್ಟಿದ್ದಾರೆ, 10.2 ಇಂಚ್ 2 ಸ್ಕ್ರೀನ್ ಕೊಟ್ಟಿದ್ದಾರೆ. ನಿಮಗೆ ಇದರಲ್ಲಿ ಸೆಂಟ್ರಲ್ ಕ್ಲಸ್ಟರ್ ಬರೋದಾದ್ರೆ ನಿಮಗೆ AC ಕಂಟ್ರೋಲ್ಸ್ ಆಗಿರ್ಬೋದು. ಸೊ ನಿಮ್ಗೆ ಇದರಲ್ಲಿ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಮತ್ತು ಅಮೆಝಾನ್ ಅಲೆಕ್ಸಾ ಎಲ್ಲ ಬರುತ್ತೆ. ಏರ್ ಪ್ಯೂರಿಫೈಯರು, ಕ್ಲೈಮೇಟ್ ಕಂಟ್ರೋಲ್ಸ್ ಆಗಿರ್ಬೋದು, ಕನೆಕ್ಟರ್ ಸೆಟ್ಟಿಂಗ್ಸ್ ಆಗಿರ್ಬೋದು. ಸೊ ವಿತ್ ನಿಮಗೆ ಡ್ರಾಪ್ ಲೈಟ್ಸು, ಹಾರಿಜಾಂಟಲ್ ವ್ಯೂ ಮತ್ತು ಇಮೇಜ್ ವ್ಯೂವರ್ ಕೂಡ ಬರುತ್ತೆ. ಹಾಗೆ JBL ಮೋಡ್ಸ್ ಆಪ್ಷನ್ಸ್ ಬರುತ್ತೆ, ನ್ಯಾವಿಗೇಷನ್ಸ್ ಆಗಿರ್ಬೋದು. ಸೊ ನ್ಯಾವಿಗೇಷನ್ಸ್ ನೋಡ್ತಾ ಇರ್ಬೋದು, ಮ್ಯಾಪಲ್ದು ನ್ಯಾವಿಗೇಷನ್ಸ್ ಬರುತ್ತೆ. ಟಚ್ ರೆಸ್ಪಾನ್ಸ್ ತುಂಬ ಸಖತ್ತಾಗಿದೆ. ಮತ್ತು ಆ್ಯಂಬಿಯೆಂಟ್ ಲೈಟ್ ಆಗಿರ್ಬೋದು, ಮೀಡಿಯಾದು ಮತ್ತು ಫೋನ್ ಕನೆಕ್ಟಿವಿಟಿ ಬರುತ್ತೆ. ಇನ್ನು ರಿಲ್ಯಾಕ್ಸ್ ಮೋಡ್ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ರೇಡಿಯೋ ಸೆಟ್ಟಿಂಗ್ಸು, ಕ್ವಿಕ್ ಸೆಟ್ಟಿಂಗ್ಸ್ ಎಲ್ಲ ಬರುತ್ತೆ. ಇನ್ನು ಸೆಟ್ಟಿಂಗ್ಸಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಯಾವುದನ್ನ ಬೇಕೋ ಆ ರೀತಿ. ಮತ್ತು ಸೈಲೆಂಟ್ ಮೋಡ್ಗೆ ಹೋಗಬೇಕು ಅಂದರೆ ಸೈಲೆಂಟ್ ಮೋಡು. ಮತ್ತು ನಿಮಗೆ 360 ಡಿಗ್ರಿ ಕ್ಯಾಮ್ರಾ ವ್ಯೂವನ್ನು ಕೂಡ ನೋಡ್ತಾ ಇರ್ಬೋದು. ಸೊ 3D ವ್ಯೂಗೆ ಹೋಗ್ತೀನಿ ಅಂದರೆ ನಿಮಗೆ 3D ವ್ಯೂ. ಸೊ ಗಾಡಿದು ನಿಮಗೆ ಯಾವ ರೀತಿ ಇದೆ ಅಂತ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ 3D ವ್ಯೂ ಯಾವ ರೀತಿ ಬರುತ್ತೆ ಅಂತ. ಸೊ ನೋಡಿ ಫ್ರಂಟಲ್ಲಿ ನೀವು ಏನಾರು ಓಡಾಡಿದ್ರೆ ಸೊ ಆಟೋಮೆಟಿಕ್ಕಾಗಿ ಅಲಾರಾಮ್ ಬರುತ್ತೆ. ಇನ್ನು ಸೈಡ್ ವ್ಯೂ ನೋಡಿ, ಈ ಕಡೆ ಸೈಡ್ ವ್ಯೂ ಮತ್ತು 360 ಡಿಗ್ರಿ ಆ್ಯಂಗಲಲ್ಲೂ ಕೂಡ ನಿಮಗೆ ವ್ಯೂ ಬರುತ್ತೆ. ಸೊ ಇನ್ನು ನಿಮಗೆ ಫ್ರಂಟಲ್ಲಿ 2 ಸೈಡ್ ವ್ಯೂ ಬೇಕು ಅಂದರೆ ವ್ಯೂ ಬರುತ್ತೆ. ಮತ್ತು ರಿಯರ್ ಸೈಡಲ್ಲೂ ಕೂಡ ನಿಮಗೆ ವ್ಯೂ ಕೊಟ್ಟಿದ್ದಾರೆ. ಇನ್ನು 2D ವ್ಯೂ ಬೇಕಂದರೆ 2D ವ್ಯೂ ಮಾತ್ರ ಬರುತ್ತೆ. ಸೊ ಸೈಡ್ ವ್ಯೂ ನೋಡಿ, 2D ವ್ಯೂಲ್ಲಿ ನಿಮಗೆ ಸೈಡು, ಫ್ರಂಟು, ರಿವರ್ಸ್ ಮಾತ್ರ ಬರುತ್ತೆ. 3D ಇಲ್ಲಾದರೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ 360 ಡಿಗ್ರಿ ಕವರ್ ಆಗುತ್ತೆ. AC ಕಂಟ್ರೋಲ್ಸ್ ಬರೋದಾರೆ ನಿಮಗೆ AC ಕಂಟ್ರೋಲ್ಸಲ್ಲಿ ಒಂದಷ್ಟು ಬ್ಲ್ಯಾಕ್ ಫಿನಿಶ್ ಜೊತೆಗೆ ಸಿಲ್ವರ್ ಟಚ್ ಕೂಡ ಕೊಟ್ಟಿದ್ದಾರೆ. ಸೊ ಸೆಂಟ್ರಲ್ ಬರುತ್ತೆ. ಇನ್ನು ನಿಮಗೆ ಬೀಚ್ ಕಲರ್ ಜೊತೆಗೆ ಒಂದಷ್ಟು ಇಲ್ಲಿ ಟೆಕ್ಸ್ಚರ್ ಲುಕ್ ಕೊಟ್ಟಿದ್ದಾರೆ. ಹಾಗೆ ಒಂದಷ್ಟು ಸಿಲ್ವರ್ ಪೇಂಟ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ಇಲ್ಲಿ ಒಂದಷ್ಟು ಟಚ್ ರೆಸ್ಪಾನ್ಸ್ ಥರ ಕೊಟ್ಟಿದ್ದಾರೆ. ಬಟನ್ಸ್ ಬಂದಿಲ್ಲ, ನಿಮ್ಗೆ ನಾರ್ಮಲ್ ಟಚ್ ಬರುತ್ತೆ. ಸೊ ಇಲ್ಲಿ ಟಚ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕಾಗಿ 360 ಡಿಗ್ರಿ ಕ್ಯಾಮ್ರಾ ಓಪನ್ ಆಗ್ಬೋದು. ಮತ್ತು ನಿಮಗೆ ಇಲ್ಲಿ ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕು, ಹಾಗೆ ಡಿಸೆಂಟ್ ಕಂಟ್ರೋಲ್ಸ್ ಆಗಿರ್ಬೋದು, ಹೆಡ್ಲೈಟ್ಸ್ ಕಂಟ್ರೋಲ್ಸ್ ಆಗಿರ್ಬೋದು, ಮತ್ತು ಹಜಾರ್ಡ್ ಲೈಟ್ ಆಗಿರ್ಬೋದು, ನಿಮಗೆಲ್ಲ ಇಲ್ಲೇ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇನ್ನು AC ಕಂಟ್ರೋಲ್ಸ್ದು ಅಷ್ಟೇ, ನಿಮಗೆ ಟೆಂಪ್ರೇಚರ್ ಕಂಟ್ರೋಲ್ಸ್ ಯಾವ ರೀತಿ ಇದೆ ಅಂತ, ಮತ್ತು ಫ್ಯಾನ್ ಸ್ಪೀಡ್ ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇನ್ನು ಹೆಡ್ಲೈಟ್ದು ಮತ್ತು AC ಇದೆಲ್ಲ ಕಂಟ್ರೋಲ್ಸ್ ಎಲ್ಲ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. AC ಆಟೋಮೆಟಿಕ್ AC ಬೇಕಾ, ಮತ್ತು ನಿಮಗೆ ಯಾವ ರೀತಿ ಬೇಕು ಅಂತ ನೋಡ್ಬೋದು. ಮತ್ತು ನಿಮ್ಗೆ ಇದರಲ್ಲಿ ಏನಂದರೆ ಡ್ಯುಯಲ್ ಕ್ಲೈಮೇಟ್ ಕಂಟ್ರೋಲ್ಸ್ ಬರುತ್ತೆ. ಪ್ಯಾಸೆಂಜರ್ ಸೈಡ್ ಸಪ್ರೇಟ್ ಕ್ಲೈಮೇಟ್ ಸೆಟ್ ಮಾಡ್ಕೋಬೋದು, ನಿಮಗೆ ಡ್ರೈವರ್ ಸೈಡಿಗೆ ಸಪ್ರೇಟ್ ಕ್ಲೈಮೇಟ್ ಸೆಟ್ ಮಾಡ್ಕೋಬೋದು. ಸೊ ಅದೊಂದು ಒಳ್ಳೆ ಕೂಲ್ ಫೀಚರ್ಸ್ ಅಂತಲೇ ಹೇಳ್ಬೋದು. ಇನ್ನು ಸೆಂಟ್ರ್ ಕನ್ಸೋಲ್ಸ್ ಬರೋದಾರೆ ನಿಮಗೆ 65 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಮತ್ತು USB Type-C ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲೊಂದಷ್ಟು ನಿಮಗೆ ಫೋನ್ ಇಡೋಕ್ಕೆ ಸ್ಪೇಸ್ ಕೂಡ ಬರುತ್ತೆ. ಇಲ್ಲಿ ನಿಮಗೆ ಕೀ ಮತ್ತು ಏನಾನ ಕಪೋರ್ಡ್ ಇಡೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಇದು ನಿಮಗೆ 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗೇರ್ ಬಾಕ್ಸ್ ಬರುತ್ತೆ. ಹಾಗೆ ಆಟೋ ಪಾರ್ಕಿಂಗ್ ಬಟನ್ ಕೂಡ ಕೊಟ್ಟಿದ್ದಾರೆ. ಮತ್ತು ಆಟೋ ಹೋಲ್ಡ್ ಬಟನ್ಸು. ಇನ್ನು ಇದರಲ್ಲಿ ಸೆಂಟರ್ ಆರ್ಮೆಸ್ಟ್ ನಿಮಗೆ ಲೆದರ್ಡ್ ಆರ್ಮೆಸ್ಟ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ವೈರ್ಲೆಸ್ಸಾಗಿ ಆರಾಮಾಗಿ ಚಾರ್ಜ್ ಮಾಡ್ಕೋಬೋದು ಫೋನ್ನ. ಇನ್ನು ನಿಮಗೆ ಪ್ಯಾಸೆಂಜರ್ ಸೀಟಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು. ಸೊ ಎಕ್ಸ್ಟೆಂಡರು, ಥೈ ಸಪೋರ್ಟ್ ಎಕ್ಸ್ಟೆಂಡರ್ ಕೂಡ ನಿಮ್ಮ ಪ್ಯಾಸೆಂಜರ್ ಸೀಟಲ್ಲೂ ಕೂಡ ಬರುತ್ತೆ. ಇದೊಂದು ಒಳ್ಳೆ ಕ್ರೇಜಿ ಫೀಚರ್ಸ್ ಅಂತಲೇ ಹೇಳ್ಬೋದು. ಇನ್ನು ನಿಮ್ಗೆ ನೋಡ್ತಾ ಇರ್ಬೋದು ಪ್ಯಾಸೆಂಜರ್ ಸೈಡಲ್ಲಿ ನಿಮಗೆ
ಯಾವ ರೀತಿ ಇದೆ ಅಂತ ನೋಡಿ, ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಸೌಂಡ್ ಕ್ಲಾರಿಟಿ ಯಾವ ರೀತಿ ಬರ್ತಾ ಇದೆ ಅಂತ. ಕ್ರೇಜಿಯಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ವಿತ್ ನಿಮಗೆ ಈ ಪ್ಯಾಸೆಂಜರ್ ಸೈಡಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಕೋಬೋದು. ಮತ್ತು ಇನ್ನೊಂದೇನೆಂದರೆ ನಿಮಗೆ ಪ್ಯಾಸೆಂಜರ್ ಸೈಡಲ್ಲಿ ಕೂಡ ನಿಮಗೆ ಇನ್ಸ್ಟಾಲ್ಡ್ ಆ್ಯಪ್ಸು ಮತ್ತು ಫೇವ್ರೇಟ್ಸು ಆ ಥರ ಎಲ್ಲ ಆ್ಯಪ್ಸ್ಗಳು ಚೇಂಜ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ಏನಂದರೆ ನಿಮ್ಗೆ ಜಾಯ್ಸ್ಟಿಕ್ ಕನೆಕ್ಟ್ ಮಾಡಿಕೊಂಡು ಗೇಮು ಕನ್ಸೋಲ್ಸು ಅವೆಲ್ಲ ನಿಮಗೆ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ ರಿಲ್ಯಾಕ್ಸ್ ಮೋಡು, ಸೊ ವಾಟರ್ದಾಗಿರ್ಬೋದು, ವಾಟರ್ದು ನಿಮಗೆ ಬೇಕು ಅಂದರೆ ವಾಟರ್ದು, ಇಲ್ಲಾಂದರೆ ಬೇರೆದೇನೋ ಚೇಂಜ್ ಮಾಡ್ಕೋಬೋದು. ನೋಡಿ ಫೈರ್ದು, ಸೊ ಫೈರ್ದು ಕೂಡ ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ನೋಡಿ ಸ್ಪೇಸ್ ಮೋಡು, ಏನೇನು ಕೊಟ್ಟಿದ್ದಾರೆ ಗುರು ಇದರಲ್ಲಿ, ತುಂಬ ಸಗದಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ವಿತ್ ನಿಮಗೆ ಇದರಲ್ಲಿ ಇನ್ನೇನು ವೀಡಿಯೋ ಪ್ಲೇಯರ್ ಬರುತ್ತೆ. ಸೊ USB ಕನೆಕ್ಟ್ ಆಗಿದ್ದರೆ ವೀಡಿಯೋ ಪ್ಲೇಯರ್ ಬರುತ್ತೆ. ಮತ್ತು ಸೌಂಡ್ ಡೆಮೋ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು JBL ಸ್ಪೀಕರ್ ಮೋಡ್ಸ್ ಆಗಿರೋದ್ರಿಂದ ಸೌಂಡ್ ಇದು ಕೂಡ ಬರುತ್ತೆ. ಸೊ ಹೋಮಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ನೀವು. ಇನ್ನು ಸೆಂಟ್ರ್ ಮಿರರ್ IR ವೀಮ್ ಬರೋದ್ರೆ ನಿಮಗೆ ಆಟೋಮೆಟಿಕ್ ಡಿಮ್ಮಿಂಗ್ IR ವೀಮ್ ಬರುತ್ತೆ. ನೀವು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಆಟೋ ಡಿಮ್ಮಿಂಗ್ ಆಗುತ್ತೆ. ಸೆಂಟ್ರ್ ಕನ್ಸೋಲ್ ನಿಮಗೆ 2 LED ಲ್ಯಾಂಪ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಟಚ್ ಯಾವ ಕಡೆ ಬೇಕೋ ಆ ರೀತಿ ಇದು ಮಾಡ್ಕೋಬೋದು. ಮತ್ತು SOS ಬಟನ್ನು ಮತ್ತು ಕಾಲ್ ಇದ್ರದ್ದು ಬಟನ್ ಕೂಡ ಇಲ್ಲೇ ಬರುತ್ತೆ. ಮತ್ತು ನಿಮಗೆ ಇದರಲ್ಲಿ ಇನ್ನೊಂದೇನೆಂದರೆ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಪ್ಯಾನೋರಾಮಿಕ್ ಸನ್ರೂಫ್ ಯಾವ ರೀತಿ ಇದೆ ಅಂತ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಪ್ಯಾನೋರಾಮಿಕ್ ಸನ್ರೂಫ್ ಮಾತ್ರ ಸಖತ್ ಲುಕ್ಕಾಗಿ ಬರುತ್ತೆ. ಮತ್ತು ನಿಮಗೆ ವೈಡ್ ಆಗೋ ಕೂಡ ಓಪನ್ ಆಗುತ್ತೆ, ಹಾಗೆ ಕ್ಲೋಸ್ ಕೂಡ ಮಾಡ್ಕೋಬೋದು. ಇನ್ನು ಸನ್ವೈಸರ್ ಬರೋದಾದ್ರೆ ನಿಮಗೆ ಡ್ರೈವರ್ ಸೈಡಲ್ಲಿ ವ್ಯಾನಿಟಿ ಮಿರರ್ ಜೊತೆಗೆ ಲೈಟ್ ಕೂಡ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ ಎಕ್ಸ್ಟೆಂಡರ್ ಕೂಡ ಆಪ್ಷನ್ಸ್ ಬರುತ್ತೆ. ಸೊ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು. ಹಾಗೆ ಇನ್ನೊಂದೇನಾದರೆ ನಿಮ್ಗೆ ಇಲ್ಲಿ ನೋಡಿ ಇಷ್ಟು ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಸೈಡಲ್ಲಿ ಏನಾದರೂ ನಿಮಗೆ ಇಷ್ಟು ಮಾತ್ರ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳ. ಸೊ ಫುಲ್ಲು ನಿಮಗೆ ಎಂಡ್ ಟು ಎಂಡ್ವರೆಗೂ ನಿಮಗೆ ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಆ ರೀತಿ ಕೊಟ್ಟಿದ್ದಾರೆ. ಇನ್ನು ಪ್ಯಾಸೆಂಜರ್ ಸೈಡಲ್ಲೂ ಅಷ್ಟೇ ನಿಮಗೆ ಸೊ ಲೈಟ್ ಜೊತೆಗೆ ನಿಮಗೆ ಎಕ್ಸ್ಟೆಂಡರ್ ಕೂಡ ಬರುತ್ತೆ. ಫ್ರಂಟ್ ಕ್ಯಾಬಿನ ರಿವ್ಯೂ ಇದಾಗಿತ್ತು. ಸೊ ರಿಯರ್ ಕ್ಯಾಬಿನ್ ಯಾವ ರೀತಿ ಇದೆ ಅಂತ ನೋಡ್ತೋಗೋಣ ಬನ್ನಿ. ರಿಯರಲ್ಲೂ ನಿಮಗೆ ಫ್ಲೆಕ್ಸ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ವಿತ್ ನಿಮಗೆ ರಿಯರ್ ಡೋರ್ ಪ್ಯಾಡ್ಸ್ ಬರೋದಾರೆ ನೀವು ನೋಡ್ತಾ ಇರ್ಬೋದು. ಏನು ಬೀಜು ಮತ್ತು ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ಸ್ ಎಲ್ಲ ಅದೇ ಕ್ಯಾರಿ ಓವರ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಏನಂದರೆ ಒಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಆಗಿರ್ಬೋದು. ಸೊ ಅವೆಲ್ಲ ನಿಮಗೆ ಒಂದಷ್ಟು ಲುಕ್ನ ಎನ್ಹಾನ್ಸ್ ಮಾಡುತ್ತೆ. ಇಲ್ಲಿ ಇನ್ಸೈಡ್ ಹ್ಯಾಂಡಲ್ಸಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ಚು. ಮತ್ತು ಇಲ್ಲಿ ನೋಡಿ ಟ್ವಿಟರ್ಗೆ ಒಂದಷ್ಟು ಸಿಲ್ವರ್ ಟಚ್ ಆಗಿರ್ಬೋದು. ಇದೇನೆಂದರೆ ಒಂದು ಓಲ್ಡ್ ಟಾಟಾ ಸಿಯರ ಲುಕ್ ಕೊಡೋಕ್ಕೋಸ್ಕರ ಇಲ್ಲೊಂದು ಸ್ವಲ್ಪ ನಿಮಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಬ್ಲ್ಯಾಕ್ ಕಲರ್ದು ಅದು ಔಟ್ಸೈಡ್ ಲುಕ್ ಕಾಣಿಸ್ಲಿ ಅಂತ ಅದು ನಿಮಗೆ ಇಲ್ಲೊಂದಷ್ಟು ಬರುತ್ತೆ. ಮತ್ತು ನಿಮಗೆ ರಿಯರ್ ಸೈಡಲ್ಲಿ ಏನಂದರೆ ಸನ್ಶೇಡ್ ಬರುತ್ತೆ. ಸೊ ಇದು ಒಂದು ಈ ಪ್ರೈಸ್ ಪಾಯಿಂಟ್ ಆಫ್ ವ್ಯೂಲಿ ನಿಮಗೆ ಸನ್ಶೇಡ್ ಕೊಟ್ಟಿರೋದೊಂದು ತುಂಬ ಫುಲ್ ಅಂತಲೇ ಹೇಳ್ಬೋದು. ಸೊ ನೀವು ಏನಾದ್ರು ಲಾಂಗ್ ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಸೊ ಅವಾಗ ನಿಮಗೆ ತುಂಬ ಯೂಸ್ ಆಗುತ್ತೆ. ವಿತ್ ನಿಮಗೆ ಇದರಲ್ಲಿ ನೋಡಿದ್ರೆ ನಿಮಗೆ ಬಾಟಲ್ ವಾಟರ್ ಸ್ಪೇಸ್ ಆಗಿರ್ಬೋದು. ಸೊ ಇಲ್ಲಿ ನಿಮಗೆ ಒಂದು ಅಂಬ್ರೆಲಾ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ರಿಯರಲ್ಲಿ ನಿಮಗೆ ಸ್ಪೇಸ್ಗಳು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ರಿಫ್ಲೆಕ್ಟರ್ಸ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನೈಟ್ ಹೊತ್ತು ನಾನು ನೀವು ಡೋರ್ ಓಪನ್ ಮಾಡಿದಾಗ ರಿಫ್ಲೆಕ್ಟ್ ಆಗುತ್ತೆ ಬರ್ತಾ ಇರೋ ಗಾಡಿಗಳಿಗೆ. ಅವೆಲ್ಲ ನಿಮಗೆ ಸೇಫ್ಟಿಗೆ ಟಾಟಾದಲ್ಲಿ ಒತ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಇನ್ನು ರಿಯರ್ ಕಂಫರ್ಟ್ ನೋಡಿದ್ರೆ ನೀವು ನೋಡ್ತಾ ಇರ್ಬೋದು ನಿಮಗೆ ಆಲ್ಮೋಸ್ಟ್ ಅಲ್ಲಿ 3 ಪ್ಯಾಸೆಂಜರ್ಸ್ಗೆ ರೆಸ್ಟ್ ಕೊಟ್ಟಿದ್ದಾರೆ ಅಡ್ಜಸ್ಟೇಬಲು. ವಿತ್ ನಿಮಗೆ ಫ್ರಂಟ್ ಸೀಟು ನಾನು ನೈಟ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ನೀರು ಒಂದು ಸಫಿಷಿಯೆಂಟ್ ಎನಫ್ ಇದೆ. ವಿತ್ ನಿಮಗೆ ತೈ ಸಪೋರ್ಟ್ ಅಷ್ಟೇ ಸಖತ್ತಾಗಿದೆ. ಹಾಗೆ ನಿಮಗೆ ನೋಡ್ತಾ ಇರ್ಬೋದು ಹೆಡ್ರೂಮ್ ಯಾವ ರೀತಿ ಕಂಫರ್ಟೇಬಲಾಗಿ ಕೊಟ್ಟಿದ್ದಾರೆ, ತುಂಬ ಜಾಸ್ತಿ ಇದೆ. ವಿತ್ ನಿಮಗೆ ಫ್ರಂಟ್ ಸೀಟ್ ಕೆಳಗಡೆ ನಿಮಗೆ ಒಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಶು ಒಂಥರ ಲುಕ್ಗೆ ಎನ್ಹಾನ್ಸ್ ಮಾಡಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಫೋನ್ ಇಡೋಕ್ಕೆ ಮತ್ತು ಏನೇನೋ ಐಟಮ್ಸ್ಗಳು ಸ್ಪೇಸ್ ಕೊಟ್ಟಿದ್ದಾರೆ. ಇನ್ನು ರಿಯರಲ್ಲಿ AC ವೆಂಟ್ಸ್ ಕೂಡ ಬರುತ್ತೆ. ವಿತ್ ನಿಮಗೆ ಬ್ಲ್ಯಾಕ್ ಕಲರ್ ಮತ್ತು ಸಿಲ್ವರ್ ಟಚ್ ಬರುತ್ತೆ. ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಇನ್ನೊಂದು ಫಾಸ್ಟ್ ಚಾರ್ಜಿಂಗ್ ಬರುತ್ತೆ. ಮತ್ತು ಫೋನ್ ಇಡೋಕ್ಕೆ ನಿಮ್ಗೆ ಸ್ಪೇಸ್ ಎಲ್ಲ ಕೊಟ್ಟಿದ್ದಾರೆ. ಇನ್ನು ನಿಮಗೆ ರಿಯರಲ್ಲಿ ಆರಾಮಾಗಿ 3 ಪ್ಯಾಸೆಂಜರ್ಸ್ ಕೂತ್ಕೊಂಡು ಲಾಂಗ್ ಡ್ರೈವ್ ಹಾಕಿ ತುಂಬ ಕಂಫರ್ಟ್ ಅನಿಸುತ್ತೆ. ವಿತ್ ನಿಮಗೆ ಸೆಂಟ್ರಲಲ್ಲಿ ನೋಡಿದ್ರೆ ಸೆಂಟ್ರಲ್ಲಿ ನಿಮಗೆ ಆರ್ಮೆಸ್ಟ್ ಕೂಡ ಕೊಟ್ಟಿದ್ದಾರೆ. ವಿತ್ ಕಪೋರ್ಡ್ರ್ ಜೊತೆಗೆ ಆರ್ಮೆಸ್ಟ್ ಕೂಡ ಬರುತ್ತೆ. ಸೊ ಇನ್ನು ರಿಯರಲ್ಲಿ ಬರೋದ್ರೆ ನಿಮಗೆ ಗ್ರ್ಯಾಪ್ ಹ್ಯಾಂಡ್ಲ್ ಜೊತೆಗೆ ಕೋಟು ಕೂಡ ಕೊಟ್ಟಿದ್ದಾರೆ. ಹಾಗೆ ಲೈಟ್ ಆಪ್ಷನ್ಸ್ ಕೂಡ ಬರುತ್ತೆ ರಿಯರಲ್ಲಿ. ಸೊ ನಿಮಗೆ ಆರಾಮಾಗಿ ಕಂಫರ್ಟಾಗಿ ಒಂದು ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ರಿಯಲ್ ಕೂತ್ಕೊಂಡ್ರು ಕೂಡ ನಿಮಗೆ ತುಂಬ ಚೆನ್ನಾಗಿ ಕಂಫರ್ಟ್ ಅನಿಸುತ್ತೆ. ಸೊ ಆ ರೀತಿ ಕಂಫರ್ಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ವೀಕ್ಷಕರೇ, ಟಾಟಾ ಸಿಯರಾದ ರಿವ್ಯೂಗೆ ಸ್ವಲ್ಪ ಬಂದ ತಡ ಆಯಿತು ಅಂತ ಅನಿಸುತ್ತೆ. ಯಾಕೆಂದರೆ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇರೋದ್ರಿಂದ
ಸೊ ನಮ್ಗೆ ಲಾಂಚ್ ಗೀಂಚ್ ಇರೋದೆಲ್ಲ ಗಾಡಿ ಶೋರೂಮ್ ಬಂದಾಗೆ ನಾವು ರಿವ್ಯೂ ಮಾಡಬೇಕಾಗತ್ತೆ. ಸೊ ಅದರಿಂದ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಒಂದಷ್ಟು ಲಾಂಚ್ ಇವೆಂಟ್ಗಳಿಗಾದರೂ ಇನ್ವೈಟ್ ಮಾಡೋ ಥರ ಆಗುತ್ತೆ. ಸೊ ಇಷ್ಟಾಗಿತ್ತು ಓವರಾಲ್ ಟಾಟಾ ಸಿಯರ್ ರಿವ್ಯೂ. ಸೊ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮ್ಮ ಗಾಡಿ ಏನಾರ ಬುಕ್ ಮಾಡಬೇಕು ಇಲ್ಲ ಗಾಡಿ ವಿಸಿಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರೋ ನಂಬರ್ಗೆ ಮತ್ತು ಲೊಕೇಶನ್ಗೆ ಟಾಟಾ ಶೋರೂಮ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ಮತ್ತೆ ನಮ್ಮ ಮನೆ ಬಂದುಬಿಟ್ಟು ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.